ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಮನೆ ಜಾಗೃತಿ ಅಭಿಯಾನಕ್ಕೆ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಚಾಲನೆ. ಟಿಪ್ಟೂರು ದೇಶಾದ್ಯಂತ ನಡೆಯುತ್ತಿರುವ ಎಸ್ಐಆರ್ ಪ್ರತಿಕ್ರಿಯೆ ಪ್ರತಿಯೊಬ್ಬ ನಾಗರಿಕನ ಜಾಗೃತಿ ವಹಿಸಿ ತಮ್ಮ ಮತದಾನ ಹಕ್ಕನ್ನ ಕಾಯ್ದುಕೊಳ್ಳಬೇಕು ಎಂದು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಕರೆ ನೀಡಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಆಯೋಜಿಸಿದ್ದ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಮನೆ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮತದಾನವು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಹಾಗೂ ಕರ್ತವ್ಯವಾಗಿದೆ. ಚುನಾವಣಾ ಆಯೋಗ ನಡೆಸುತ್ತಿರುವ ಎಸ್ಐಆರ್ ಪ್ರತಿಕ್ರಿಯೆಯಲ್ಲಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ಭಾಗವಹಿಸಬೇಕು. ಮತದಾರರು ಎನ್ಯುಮರೇಷನ್ ಫಾರ್ಮ್ ಪಡೆದು ಸರಿಯಾಗಿ ಭರ್ತಿ ಮಾಡಿ ನೀಡಿರುವ ಮೂಲಕ ತಮ್ಮ ಮತದಾನ ಹಕ್ಕಿನಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕು ಎಂದು ಕೆಟಿ ಶಾಂತಕುಮಾರ್ ತಿಳಿಸಿದರು. ಟಿಪ್ಟೂರು ನಗರದ ಪ್ರತಿಯೊಂದು ವಾರ್ಡ್ನಲ್ಲೂ ಜೆಡಿಎಸ್ ಪಕ್ಷದಿಂದ ಸಭೆಯನ್ನು ನಡೆಸಿ ಯಾವುದೇ ಅರ್ಹ ಮತದಾರರ ಹೆಸರು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಜಾಗೃತಿ ಮೂಡಿಸಿರುವುದಾಗಿ ಎಂದು ಅವರು ಹೇಳಿದರು. ದೇಶಾದ್ಯಂತ ಎಸ್ಐಆರ್ ಪ್ರತಿಕ್ರಿಯೆ ಬಗ್ಗೆ ಹಲವು ವಾದ ವಿವಾದಗಳು ಮತ್ತು ಅನುಮಾನಗಳು ವ್ಯಕ್ತವಾಗುತ್ತಿವೆ. ಚುನಾವಣಾಧಿಕಾರಿಗಳು ಯಾವುದೇ ಗೊಂದಲಕ್ಕೆ ಆಸ್ಪದ ನೀಡದೆ ಪಾರದರ್ಶಕವಾಗಿ ಪರಿಷ್ಕರಣೆ ನೀಡಬೇಕು. ಅನಕ್ಷರರು ಮತ್ತು ಮಾಹಿತಿ ಕೊರತೆ ಇರುವ ಪ್ರದೇಶಗಳಲ್ಲಿ ಬಿಎಲ್ಒಗಳು ಹೆಚ್ಚಿನ ಕಾಳಜಿ ವಹಿಸಿ ನಾಗರಿಕರಿಗೆ ಸೂಕ್ತ ಮಾರ್ಗದರ್ಶನ ಹಾಗೂ ಸಹಕಾರ ನೀಡಬೇಕು ಎಂದರು. ಈಗಾಗಲೇ ನಮ್ಮ ಎಸ್ಐಆರ್ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು 29ನೇ ತಾರೀಕು ಶುರುವಾಗಿದೆ, 30ನೇ ತಾರೀಕು ಶುರುವಾಯಿತು. 30ನೇ ತಾರೀಕು ಶುರು ಮಾಡಿದ್ದು. ಬಹುಶಃ ಈಗಾಗಲೇ 30, ಇವತ್ತು ಡೇಟು 26 ದಿವಸ ನಡೀತಾ ಇದೆ. ಈಗ ಫಾರ್ಮ್ಗಳು ಕೊಟ್ಟಿದ್ದಾರೆ. ಈಗ ಬಿಎಲ್ಎಗಳು ಮನೆಗಳಿಗೆಲ್ಲ ಹಂಚಿಬಿಟ್ಟಿದ್ದಾರೆ. ಕೆಲವಾರು ಬಿಎಲ್ಎಗಳು ಈಗ ನಮ್ಮ ಗುರುಡೇಘಟ್ಟದಲ್ಲಿ ಹೇಳಿದಂಗೆ ಪಾಪ ಅವರೇ ಫಿಲಪ್ ಮಾಡಿ ಎಲ್ಲ ಅವರೇ ರೆಡಿ ಮಾಡಿಸ್ಬಿಟ್ಟಿದ್ದಾರೆ. ಹೇಳ್ಬೇಕು ಅಂದ್ರೆ ನಮ್ಮ ಕೊನೆಯಲ್ಲಿ ಬೋತರು ಹಂಗೇನೆ, ಯಾರ ಹತ್ರನೂ ಅವ್ರು ಫಿಲಪ್ ಮಾಡಿಸಿಲ್ಲ, ಅವರೇ ಫಿಲಪ್ ಮಾಡಿಕೊಟ್ಟಿದ್ದಾರೆ. ಅವರೇ ಕೊಟ್ಕೊಂಡು ಮನೆಗೂ ಹೋಗಿ ಫಿಲಪ್ ಮಾಡಿ ಅವ್ರ ಡೀಟೇಲ್ಸ್ ಎಲ್ಲ ತಗೊಂಡು ಮನೆಗೂ ಹೋಗಿ ನನಗೆ ಹೆಂಗೆ ಫಿಲಪ್ ಮಾಡಿರೋ ಒಬ್ಬ ಲೀಡರ್ ಅಂತ ಹಂಗೆ ಪ್ರತಿಯೊಬ್ಬರು ಮನೆಗೂ ಹೋಗಿ ಫಿಲಪ್ ಮಾಡಿದ್ದಾರೆ. ಕೊನೆಯಲ್ಲಿ ಪಾಪ ಒಳ್ಳೆ ಕೆಲಸ ಮಾಡಿದ್ರು, ಅವ್ರನ್ನ ಮೆಚ್ಚಬೇಕು. ಆಮೇಲೆ ನೋಡಿ, ಕೆಲವಾರು ಊರುಗಳಲ್ಲಿ ಎಲ್ಲ ಮಾಡಿದ್ದಾರೆ, ಅವರೇ ಹೋಗಿ ಅವರೇ ಫಿಲಪ್ ಮಾಡಿ ಮನೆಗಳು ಹೋಗೋದು. ಈ ಕೆಲವಾರು ಕಡೆ ಏನ್ ಮಾಡಿದ್ದಾರೆ, ಕೊಟ್ಟು ಬಂದಿದ್ದಾರೆ, ಫಿಲಪ್ ಮಾಡಿ ನಾವು ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದು ನಗರಗಳಲ್ಲಂತೂ ನಡೀತಾ ಇದೆ. ಪಾಪ ಅವ್ರಿಗೆ ಅನಕ್ಷರರಾಗಿದ್ರೆ, ಅದು ಗೊತ್ತಿಲ್ಲದೆ ಇದ್ರೆ ಇದು ಸಮಸ್ಯೆ ಆಗುತ್ತೆ. ನಾವು ಏನಕ್ಕೆ ಇಲ್ಲಿ ಸಹಕಾರ ಮಾಡ್ಬೇಕು ಅಂದ್ರೆ, ಯಾರೆಲ್ಲ ನಮ್ಮ ಫಸ್ಟ್ ಮೈನು ನಮ್ಮ ಕಾರ್ಯಕರ್ತರು ಆ ಬೇಲುಗಳ ನಂಬರ್ ಇಟ್ಕೊಳ್ಳಿ. ನಾವು ಒಬ್ಬ ಜವಾಬ್ದಾರಿಯುತ ನಾವು ಒಬ್ಬ ಕಾರ್ಯಕರ್ತರಾಗಿ ಏನೆಲ್ಲ ಡಿಲೀಟ್ ಮಾಡ್ತಾರೆ, ಯಾರೆಲ್ಲ ಫಿಲಪ್ ಮಾಡೋದಕ್ಕಾಗಲ್ಲ, ದಯಮಾಡಿ ಅವ್ರನ್ನ ಲಿಸ್ಟ್ ಅಲ್ಲಿ ತಗೊಂಡು ಅವ್ರಿಗೊಂದು ಸ್ವಲ್ಪ ನಿಮ್ಮ ಬೂತಲ್ಲಿ ಒಂದು ಸ್ವಲ್ಪ ಕೋಆರ್ಡಿನೇಟ್ ಮಾಡಿ. ಯಾರೆಲ್ಲ ಅಸಹಜರಾಗಿರ್ತಾರೆ, ಫಿಲಪ್ ಮಾಡೋಕೆ ಗೊತ್ತಿರಲ್ಲ, ಸ್ವಲ್ಪ ಹೆಲ್ಪ್ ಮಾಡಿದಾರ ಒಂದು ಅವಶ್ಯಕತೆ ಮಾಡಿ ಅವ್ರಿಗೊಂದು ಸ್ವಲ್ಪ ಅನುಕೂಲ ಮಾಡ್ಕೊಡೋಣ.